ನಮಸ್ಕಾರ ಎಲ್ಲರಿಗೂ. ಆರ್ ಟಿ ಇ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆಯಾ ಇಲ್ಲ ಅಂತ ಭಾಳಷ್ಟು ಜನ ಕ್ವಶನ್ ಕೇಳ್ತಾ ಇದ್ದಾರೆ ಮತ್ತು ನಮ್ಮ ಒಂದು ಸೆಂಟ್ರಿಗೆ ಬಂದು ಕೂಡ ಅರ್ಜಿ ಹಾಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಆರ್ ಟಿ ಇ ಅಪ್ಲಿಕೇಶನ್ನು ಪ್ರಾರಂಭ ಆಗಿದೆಯಾ ಇಲ್ಲ ಮತ್ತು ಅರ್ಜಿ ಪ್ರಾರಂಭ ಆಗೋ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಲ್ಲ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತ ಅಂತ ವೆಬ್ಸೈಟು, ನೀವು ಕೂಡ ಚೆಕ್ ಮಾಡ್ಕೋಬೋದು ಮೊಬೈಲಲ್ಲಿ. school.education.karnataka.go.in ಅಂತ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಧಿಕೃತವಾಗಿ ಈ ಒಂದು ಆರ್ ಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಮಗೆ ತೋರಿಸ್ತಾನೆ. ಈ ಒಂದು ವೆಬ್ಸೈಟ್ನಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆ ನೋಡಿ. 2026-27ನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಪ್ರವೇಶ ಪ್ರಕ್ರಿಯೆ ಪರಿಷ್ಕೃತ ಸುತ್ತೋಲೆ ಮತ್ತು ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಕ್ಲಿಕ್ ಮಾಡಿಕೊಂಡಾಗ ಇತ್ತೀಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. 19/2/2026ಕ್ಕೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ, 19/2/2026ಕ್ಕೆ ಬಂದಿರುವಂಥದ್ದು. ಇಲ್ಲಿ ಈ ಒಂದು ಉಚಿತ ಶಿಕ್ಷಣ ಆರ್ ಟಿ ಇ ಅಪ್ಲಿಕೇಶನ್ ಏನಿದೆಯಲ್ಲ, ಇದು ಪ್ರಾರಂಭಿಕ ದಿನಾಂಕ ಯಾವಾಗ ಅಂತ ಇಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಆ್ಯಕ್ಚುಲಿ ಮಾರ್ಚ್ ತಿಂಗಳಲ್ಲಿ ಈ ಒಂದು ಅರ್ಜಿಗಳು ಪ್ರಾರಂಭ ಆಗ್ತವೆ. ಅದು ಕೂಡ ಟ್ರಯಲ್ ಆಗಿ ನಾವು ಪರೀಕ್ಷಾರ್ಥವಾಗಿ ಇವಾಗ ಪ್ರಾರಂಭ ಮಾಡ್ತೀವಿ ಅಂತ ಇಲ್ಲಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟ್ರಯಲ್ ಅಂತ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಒಂದು ಅರ್ಜಿ ಪ್ರಾರಂಭ ಆಗೋದು 11/3/2026ಕ್ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಚ್ 11ನೇ ತಾರೀಕು ಪರೀಕ್ಷಾರ್ಥವಾಗಿ ಈ ಒಂದು ಅರ್ಜಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ನೋಡಿ. 11/3/26ಕ್ಕೆ ಪ್ರಾರಂಭ ಆಗುತ್ತೆ ಮತ್ತು 12/3/1ಕ್ಕೆ ಕ್ಲೋಸ್ ಆಗುತ್ತೆ ಅಂತಂದರೆ ಟೆಸ್ಟಿಂಗ್ ಮಾಡ್ತಾರೆ. ಅಪ್ಲಿಕೇಶನ್ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಒಂದು ಅಪ್ಲಿಕೇಶನ್ ಅವತ್ತು ಓಪನ್ ಮಾಡ್ತಾರೆ 11ನೇ ತಾರೀಕು, 12ನೇ ತಾರೀಕು ಮತ್ತು ತಿರುಗಿ ಅದನ್ನು ಕ್ಲೋಸ್ ಮಾಡ್ತಾರೆ. ಆ ರೀತಿಯಾಗಿ ಒಂದು ಟ್ರಯಲ್ ನೋಡೋಗೋಸ್ಕರ ಅವರು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಅದನ್ನು ಕ್ಲೋಸ್ ಮಾಡ್ತಾರೆ. ಅದನ್ನೆಲ್ಲನೂ ಸರಿಯಾಗಿ ವರ್ಕೌಟ್ ಆದರೆ, ಸರಿಯಾಗಿ ವರ್ಕ್ ಆಗ್ತಾ ಇದ್ದರೆ ಮತ್ತು ಮುಂಬರುವ ದಿನಗಳಲ್ಲಿ 1 ವೀಕ್ ಅಥವಾ ಒಂದು 2 to 3 ಡೇಸಲ್ಲಿ ಮತ್ತೊಂದು ಸಲ ಅವರು ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಅಪ್ಲಿಕೇಶನ್ ಸ್ಪಷ್ಟವಾಗಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಕೊನೆಯ ದಿನಾಂಕ ಆಗುತ್ತೆ ಅಂತ ಸ್ಪಷ್ಟವಾಗಿ ಇನ್ನೊಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅವಾಗ ಅದು ಕನ್ಫರ್ಮ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗೋದು. ಸದ್ಯಕ್ಕಂತೂ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿಲ್ಲ. ಸೊ ಇನ್ನೂ ಒಂದು 10 ಡೇಸ್ ವೇಟ್ ಮಾಡಿ. ಅಪ್ಲಿಕೇಶನ್ ಪ್ರಾರಂಭ ಆದಾಗ ನಾನು ನಿಮಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವೇ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ಅರ್ಜಿಯನ್ನು ಹಾಕಿ ತೋರಿಸಿಕೊಡ್ತೇನೆ. ಹಾಗೂ ಈ ಒಂದು ಆರ್ ಟಿ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇವಾಗಲೇ ಹೇಳ್ಬಿಡ್ತೀನಿ. ಇವೆಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಈಜಿ ಆಗುತ್ತೆ, ಬೇಗ ಹಾಕ್ಕೋಬೋದು ನೀವೇ. ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕಡ್ಡಾಯವಾಗಿ ಚಿಲ್ಡ್ ಆಧಾರ್ ಕಾರ್ಡ್ ಬೇಕೇ ಬೇಕು. ಅದರ ಜೊತೆಗೆ ವಯಸ್ಸಿನ ಪುರಾವೆಗಾಗಿ ಜನನ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ ಮತ್ತು ಪೋಷಕರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು. ಅಂದರೆ ಮಗುವಿಂದು ಮಾಡಿಸ್ಬೇಕಾಗುತ್ತೆ. ಇವಾಗಲೇ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡ್ರೆ ನಿಮಗೆ 1 ವೀಕ್ ಅಥವಾ 10 ಡೇಸ್ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಬರೋದಕ್ಕೆ. ಮತ್ತು ವಾಸಸ್ಥಳ ಪ್ರಮಾಣಪತ್ರ ಕೂಡ ಕೇಳ್ತಾ ಇದ್ದಾರೆ. ಕೆಲವೊಂದು ಸಲ ವಾಸಸ್ಥಳ ಪ್ರಮಾಣಪತ್ರ ಕೇಳುತ್ತೆ. ಅಂದರೆ ಆಧಾರ್ ಕಾರ್ಡ್ ಇಲ್ಲ, ಜಸ್ಟ್ ಎನ್ರೋಲ್ಮೆಂಟ್ ಇದೆ ನಿಮ್ಮ ಹತ್ರ ಅಂದರೆ ಅವಾಗ ವಾಸಸ್ಥಳ ಪ್ರಮಾಣಪತ್ರ ಬೇಕಾಗುತ್ತೆ. ಮಗುವಿನ ಪಾಸ್ಪೋರ್ಟ್ ಅಳತೆ ಫೋಟೋ ಕೂಡ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇವಿಷ್ಟು ಇದ್ದರೆ ಸಾಕು, ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ವಿಶೇಷ ವರ್ಗದವರು ನೀವು ಕ್ಲೈಮ್ ಮಾಡ್ತೀನಿ ಅಂದಿದ್ರಲ್ಲಿ ನೀವು ಮಾಡ್ಕೋಬೋದು. ಅಂಗವಿಕಲರಾಗಿದ್ದರೆ ಅಂಗವಿಕಲ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ಅದರ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗ್ಬೋದು. ಅನಾಥ ಮಕ್ಕಳು, HIV ಪೀಡಿತ ಮಕ್ಕಳಿಗೆ ಅಲ್ಲಿ ಅವಕಾಶ ಇದೆ, ಅಂದರೆ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಜಾತಿ ಆಧಾರ ಪ್ರಮಾಣಪತ್ರ ಆಡಿ ಸಂಖ್ಯೆ ನಮೂದಿಸಬೇಕಂತ ಕೊಟ್ಟಿದ್ದಾರೆ. ಸ್ವಯಂಚಾಲಿತವಾಗಿ ಪರಿಶೀಲನೆ ಅಂದರೆ ಆಟೋಮೆಟಿಕ್ ಆಗಿ ಆಡಿ ನಂಬರ್ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ವೆರಿಫೈ ಆಗುತ್ತೆ. ಹಾಗೂ ಈ ಒಂದು ಆರ್ ಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ರೀತಿ ಆನ್ಲೈನ್ ಫೀಸ್ ಇರೋದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. 1ರಿಂದ 10ನೇ ತರಗತಿ ಶಿಕ್ಷಣ ಉಚಿತವಾಗಿರುತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಕೂಡ ಉಚಿತವಾಗಿರುತ್ತೆ. ಅರ್ಜಿಯನ್ನು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಆರ್ ಟಿ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.